ಯುವ ನಾಯಕರು, ನಿಮ್ಮ ಜನಪ್ರಿಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರವರೇ, ಪ್ರದೀಪ್ ಈಶ್ವರ್ ಹೆಂಗಿದ್ದಾರೆ ಅಂತಂದ್ರೆ ಟೆಸ್ಟ್ ಮ್ಯಾಚ್ ಪ್ಲೇಯರ್ ಇದ್ದಂಗ ಆತ. ನೀವು ಮೊದಲನೇ ದಿವಸದಿಂದ 5 ದಿವಸವರೆಗೆ ಬೌಲಿಂಗ್ ಮಾಡಿದ್ರು ಕೂಡ ಅವ್ನು ಔಟ್ ಆಗಕ್ಕೆ ಯಾಕೆ ಅಲ್ಲ. ಹಾಗಾಗಿ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ, ಇಂಥ ಒಬ್ಬ ನಾಯಕ, ಯುವ ನಾಯಕ ನಮ್ಮ ಪಕ್ಷದಲ್ಲಿ ಇದ್ದಾನೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಈ ಭಾಗದ ಎಲ್ಲ ಜನರು ಅವರ ಆಶೀರ್ವಾದ ಮಾಡಿ ಕಳಿಸೋದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಪಕ್ಷದ ಪರವಾಗಿ ನಿಮಗೆ ಋಣಿಯಾಗಿರ್ತಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನನ್ನ ಅವಧಿಯಲ್ಲಿ, ಈ ಬಾರಿ ಅವಧಿಯಲ್ಲಿ 3 ಬಿಲ್ಗಳನ್ನ ತಂದಿದ್ದೇವೆ. ಗಿಗ್ ಬಿಲ್ ಅಂತ ಹೇಳ್ತೀವಿ, ಮೊನ್ನೆ ತಾನೇ ಅಸೆಂಬ್ಲಿಯಲ್ಲಿ ಪಾಸ್ ಆಯಿತು. ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಆ ಬಿಲ್ ಬಂದಿರತಕ್ಕಂಥದ್ದು, ಸಮರ್ಪಕವಾದಂಥ ಬಿಲ್ ಬಂದಿರತಕ್ಕಂಥದ್ದು. ಇದು ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸು. ಅದನ್ನು ನನಸು ಮಾಡಲಿಕ್ಕೆ ನಮಗೆ ಕಳೆದ 2 ವರ್ಷ ಕಾಲಾವಕಾಶ ಆಯಿತು. ಏನು ಗಿಗ್ ಬಿಲ್ ಅಂತಂದ್ರೆ, ಯಾರು ಈ ಅಗ್ರಿಗೇಟರ್ಸ್ ಅಂತ ಹೇಳ್ತೀವಿ, ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಅಗ್ರಿಗೇಟರ್ಸ್ ಆಗಿ ಆ್ಯಪ್ ಮುಖಾಂತರ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ವ್ಯವಸ್ಥೆ ಅಂದರೆ A to B, ಫಾರ್ ಎಕ್ಸಾಂಪಲ್ ಒಂದು ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಬ್ಲಿಂಕಿಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಇಂಥವು ಯಾರು ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರೆ, ಊಬರ್ ಆಗಿರ್ಬೋದು, ಓಲಾ ಆಗಿರ್ಬೋದು, ನಮ್ಮ ಯಾತ್ರೆ ಆಗಿರ್ಬೋದು, ಇಂಥ ಕಂಪ್ನಿಗಳು ಯಾರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಥ್ರೂ ಟ್ರಾನ್ಸ್ಪೋರ್ಟೇಷನ್, ಆ ಒಂದು ಸರ್ವಿಸ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವು ಗಿಗ್ ವರ್ಕರ್ಸ್ ಅಂತ ಹೇಳ್ತೀವಿ, ಗಿಗ್ ಎಕಾನಮಿ ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತು 4 ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಮುಂದೆ ಬರ್ತಕ್ಕಂಥ 10 ವರ್ಷದ ಕಾಲದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಜನರು ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವರದಿ ಇದೆ ಬಂಧುಗಳು. ಅದಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆಶೀರ್ವಾದ, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಈ ರಾಹುಲ್ ಗಾಂಧಿ ಅವರು ಕಂಡಿರ್ತಕ್ಕಂಥ ಕನಸಿನ ಗಿಗ್ ಬಿಲ್ಲು ಇಡೀ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿದೆ. ರೂಲ್ ಕೂಡ ನಾವು ಇನ್ನು ಕೆಲವೇ ದಿನಗಳಲ್ಲಿ ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ತೀವಿ. ಅದಾದ ನಂತರ 2ನೇದು ಸಿನಿ ಬಿಲ್ ತಂದಿದ್ದೀವಿ. ಸಿನಿ ಬಿಲ್ಲು ಇಡೀ ಆಲ್ ಓವರ್ ಇಂಡಿಯಾ ಎಲ್ಲಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4 ಕೋಟಿ ಜನರು ವರ್ಷಕ್ಕೆ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ. ಯಾರ್ಯಾರು ಟಿಕೆಟ್ಗಳನ್ನ ಖರೀದಿ ಮಾಡ್ತಾರೆ, ಆ ಟಿಕೆಟ್ ವೆಚ್ಚ ಏನಿದೆ ಅದಕ್ಕೆ ನಾವು 1-2% ನಾವು ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ. ಆ ದುಡ್ಡು ಏನು ಕಲೆಕ್ಟ್ ಆಗುತ್ತೆ ಅಷ್ಟೇ ಸಹಭಾಗಿತ್ವವಾಗಿ ಸರ್ಕಾರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಯಾರ್ಯಾರು ಸಿನಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಯಾರು ಮೇಕಪ್ ಆರ್ಟಿಸ್ಟ್ಗಳಿರ್ಬೋದು, ಸೈಡ್ ಡಾನ್ಸರ್ಸ್ ಇರ್ಬೋದು, ಸ್ಟಂಟ್ ಮ್ಯಾನ್ ಇರ್ಬೋದು, ಆಮೇಲೆ ಬಹಳಷ್ಟು ಜನ ಸ್ಪಾಟ್ ಬಾಯ್ ಆಗಿರ್ತಾರೆ. ಅದ್ರ ಜೊತೆಗೆ ಡೈಲಿ ವೇಜಸ್ ಆರ್ಟಿಸ್ಟ್ ಬಹಳ ಇದ್ದಾರೆ. ಒಂದು ಸೀನಿಗೆ 500 ಜನ ಬೇಕು, 2ನೇ ಸೀನಿಗೆ 1000 ಜನ ಬೇಕು. ಅವ್ರಿಗೆ ಕಂಪಲ್ಸರಿ ಕೆಲಸ ಸಿಗೋದಿಲ್ಲ. ಅದ್ರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪೌರಾಣಿಕ ನಾಟಕಗಳನ್ನ ಮಾಡ್ತಾರೆ, ಡ್ರಾಮಾ ಕಂಪ್ನಿಗಳು ಬಂದಿದ್ದಾರೆ, ಯಾರು ಡ್ರಾಮಾ ಇನ್ನಾದ್ರೂ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಡ್ರಾಮಾ ಆ ಒಂದು ವಿಷಯದಲ್ಲಿ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆಯಲ್ಲಿ ಯಾರ್ಯಾರು ರಿಜಿಸ್ಟರ್ ಆಗಿದ್ದಾರೆ ಅವರಿಗೆಲ್ಲರಿಗೂ ಸೇರಿ ಈ ಬಿಲ್ಲು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಅನ್ನು ತಂದಿದ್ದೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. 3ನೇದಾಗಿ ಟ್ರಾನ್ಸ್ಪೋರ್ಟ್ ಬಿಲ್ ತಂದಿದ್ದೀವಿ. ರವಿ ಹೇಳ್ತಾ ಇದ್ರು, ಇಲ್ಲಿ ಬಹಳಷ್ಟು ಆಟೋ ರಿಕ್ಷಾ ಡ್ರೈವರ್ಗಳು ಇದಾರ. ಇದು ಏನಂತಂದ್ರೆ, ಯಾರ್ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಬಿಸ್ನೆಸ್ ನಲ್ಲಿ ಇದ್ದೀರಿ, ನೀವು 2 ವೀಲರ್ನವ್ರು ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಆಟೋ ರಿಕ್ಷಾ ಡ್ರೈವರ್ ಇರ್ಬೋದು, 407 ಡ್ರೈವರ್ ಇರ್ಬೋದು, ಬಸ್ ಡ್ರೈವರ್ ಇರ್ಬೋದು, ಸಿವಿಲ್ ಡ್ರೈವರ್ ಇರ್ಬೋದು, ಟೆಂಪೋ ಟ್ರಾವೆಲ್ ಡ್ರೈವರ್ ಇರ್ಬೋದು, ಕ್ಲೀನರ್ಗಳು ಇರ್ಬೋದು, ಟೈರ್ ಟ್ರೇಡಿಂಗ್ ಯೂನಿಟ್ಸ್ ಇರ್ಬೋದು, ಇಂಥವು ಯಾರ್ಯಾರು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂಥ ಯಾರಿದ್ದೀರಿ, ನಮಗೆ ಹತ್ರ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ದೀವಿ. ಯಾರಿಗೆ ಅಪಘಾತ ಆಗಿ ಮರಣ ಹೊಂದಿದ್ರೆ ಅವರಿಗೆ ಮನೆಗೆ ನೇರವಾಗಿ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಳಲಿಕ್ಕೆ ಬಯಸ್ತಿದ್ದೀವಿ.